ನಂದೇನು ಇಲ್ಲಲ್ಲಪ್ಪ. ಎಲ್ಲಿವರೆಗೂ ಬಂದೆ ಸರ್? ಯಾವಕ್ಕೆ ದೂರು ಕೊಡ್ತೀರಾ ಏನು ಅಂತ ಸರ್? ಕೇಳಿ ಹೇಳ್ತಾರೆ ಸರ್. ಈಗ ಹೈಕಮಾಂಡ್ ಕೂಡ ಎಂಟ್ರಿ ಆಗಿರೋಂಥದ್ದು, ನಿನ್ನೆ ಸಿ ಎಂ ಅವ್ರನ್ನ ಖರ್ಗೆ ಭೇಟಿಯಾಗಿರೋದು ಸರ್. ಕೂಡಲೇ ತನಿಖೆ ಅದರಲ್ಲಿ ಏನು ವಿಶೇಷತೆ ಇದೆ? ಸರ್ ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಸರ್ ಸರ್ ಅದೇ ಸರ್, ಯಾವಾಗ ದೂರು ಕೊಡ್ತೀರಾ? ಕೊಡ್ತೀನಿ, ಸ್ವಲ್ಪ ಬೆಂಗಳೂರು ಹೋಗ್ತೀನಿ ಇವತ್ತು. ಬಿಜೆಪಿ ನಾಯಕರು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಸಿಬಿಐ ವಹಿಸಿ ಅಂತೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರವ್ರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸರ್ ಯಾವಾಗ ದೂರು ಇದು ಮಾಡ್ತಾರೆ ಸರ್? ಗೃಹ ಸಚಿವರು ಇನ್ನೂ ದೂರು ಬಂದಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಕೂಡ ಜೊತೆಯಲ್ಲಿದ್ದೀನಿ, ಆದರೆ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ ನೀವು. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಮುನಿರತ್ನವರು ನೇರವಾಗಿ ಆರೋಪ ಮಾಡಿದ್ದಾರೆ ಸರ್, ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತೇಳಿ. ಅದು ಅವರ ಅಭಿಪ್ರಾಯ. ಕಾಲಿಗೆ ಹಾಕಪ್ಪ. ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನವರು. ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪುರ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿರೋದು. ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ, ಭಾಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪುರ ಪರೀಕ್ಷೆಗೆ ಒಳಪಡಿಸ್ಲಿ. ನಾನು ತುರುವೇಕೆರೆಗೆ ಹೊರಟಿದ್ದೀನಿ. ಅದರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮಗೆಲ್ಲ ಹೇಳ್ತೀನಿ. ಹೇಳ್ದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ನಂದೇನು ಇಲ್ಲಲ್ಲಪ್ಪ. ಕೇಳಿ ಹೇಳ್ತಾರೆ ಸರ್. ಈಗ ಹೈಕಮಾಂಡ್ ಕೂಡ ಎಂಟ್ರಿ ಆಗಿರೋಂಥದ್ದು, ನಿನ್ನೆ ಸಿ ಎಂ ಅವ್ರನ್ನ ಖರ್ಗೆ ಭೇಟಿಯಾಗಿರೋದು ಸರ್. ಕೂಡಲೇ ತನಿಖೆ ಅದರಲ್ಲಿ ಏನು ವಿಶೇಷತೆ ಇದೆ? ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಸರ್ ಅದೇ ಸರ್, ಯಾವಾಗ ದೂರು ಕೊಡ್ತೀರಾ? ಕೊಡ್ತೀನಿ, ಸ್ವಲ್ಪ ಬೆಂಗಳೂರು ಹೋಗ್ತೀನಿ ಇವತ್ತು. ಬಿಜೆಪಿ ನಾಯಕರು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಸಿಬಿಐ ವಹಿಸಿ ಅಂತೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರವ್ರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸರ್ ಯಾವಾಗ ದೂರು ಇದು ಮಾಡ್ತಾರೆ ಸರ್? ಗೃಹ ಸಚಿವರು ಇನ್ನೂ ದೂರು ಬಂದಿಲ್ಲ ಅಂತ ಹೇಳಿದ್ರೆ, ನಿನ್ನೆ ಕೂಡ ಜೊತೆಯಲ್ಲಿದ್ದೀನಿ, ಆದರೆ ಇದುವರೆಗೂ ಕೂಡ ದೂರು ಕೊಟ್ಟಿಲ್ಲ ನೀವು. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ಮುನಿರತ್ನವರು ನೇರವಾಗಿ ಆರೋಪ ಮಾಡಿದ್ದಾರೆ ಸರ್, ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತೇಳಿ. ಅದು ಅವರ ಅಭಿಪ್ರಾಯ. ಕಾಲಿಗೆ ಹಾಕಪ್ಪ. ಇದರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು? ಮುನಿರತ್ನವರು. ಅದು ನನಗೆ ಗೊತ್ತಿಲ್ಲಪ್ಪ. ನಿಮ್ಮನ್ನ ಮಂಪುರ ಪರೀಕ್ಷೆ ಒಳಪಡಿಸಿದ್ರೆ ಸತ್ಯ ಒಳಗಡೆ ಬರುತ್ತೆ ಅಂತೇಳಿ ಹೇಳಿರೋದು. ಫಸ್ಟ್ ಅವ್ರನ್ನೇ ಮಾಡೋಣ. ಯಾಕೆಂದ್ರೆ ಅವ್ರು ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ, ಭಾಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪುರ ಪರೀಕ್ಷೆಗೆ ಒಳಪಡಿಸ್ಲಿ. ನಾನು ತುರುವೇಕೆರೆಗೆ ಹೊರಟಿದ್ದೀನಿ. ಅದರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮಗೆಲ್ಲ ಹೇಳ್ತೀನಿ. ಹೇಳ್ದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.